ವೀಕ್ಷಕರೇ ನಮಸ್ಕಾರ. ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ವೀಕ್ಷಕರೇ, ಯಕ್ಷಪಯಣದ ಮುಂದಿನ ಸಂಚಿಕೆಯ ಅತಿಥಿಗಳು ಯಾರು ಅಂತ ಕೇಳಿದರೆ ಅದು ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇರುವಂತಹ ಶ್ರೀಯುತ ಸುಂದರ ಬಂಗಾಡಿ ಪ್ರಸ್ತುತ ಸಸಿಹಿತ್ಲು ಮೇಳದಲ್ಲಿ ಹಾಸ್ಯಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮದೇ ಆಗಿರುವಂತಹ ವಿಶೇಷವಾದ ಅಭಿಮಾನಿ ವರ್ಗವನ್ನು ಕೂಡ ಹೊಂದಿದ್ದಾರೆ. ತುಳು ಯಕ್ಷಗಾನ ಪ್ರಸಂಗದಲ್ಲಿ ಅತ್ಯದ್ಭುತ ಹಾಸ್ಯಗಾರರಾಗಿ ಗುರುತಿಸಿಕೊಂಡಂಥವರು ಶ್ರೀಯುತ ಸುಂದರ ಬಂಗಾಡಿಯವರು. ಇವರ ಸಂದರ್ಶನದ ಎಪಿಸೋಡುಗಳು ಮುಂದಿನ ಸಂಚಿಕೆಯಿಂದ ಪ್ರಸಾರವಾಗ್ತದೆ. ನೋಡಿ, ಸಪೋರ್ಟ್ ಮಾಡಿ. ಇದು ಅವರ ಮನೆ ಇರುವಂಥದ್ದು ಬೆಳ್ತಂಗಡಿಯ ಸಮೀಪ, ನಮ್ಮ ನಡ ಅಂದರೆ ಬಂಗಾಡಿ ರೂಟಲ್ಲಿರುವಂಥ ನಡ ಹತ್ತಿರ ಇರುವಂಥದ್ದು ಮನೆ. ನನ್ನವರ ಮನೆಗೆ ಬಂದು ಮನೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸುವ ಅಂತ ಹೇಳಿ ನೋಡಿ, ಇದು ಅವರ ಸುಂದರ ಮನೆ. ಅವರ ಮನೆಗೆ ನೋಡಿ ಎಷ್ಟೆಲ್ಲ ಅವರಿಗೆ ಗೌರವಾರ್ಪಣೆಗಳು ಸಿಕ್ಕಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇರಬಹುದು. ಸನ್ಮಾನ ಪತ್ರಗಳು, ಸ್ಮರಣಿಕೆಗಳಾಗಿರಬಹುದು, ಅಲ್ಲಲ್ಲಾದಂತಹ ಸನ್ಮಾನಗಳು, ಹಾರ ಪುರ ಎಲ್ಲವೂ ಇದೆ. ಇಲ್ಲಿ ನಾವು ಶೂಟಿಂಗ್ ಮಾಡಿರುವಂಥದ್ದು ಇಲ್ಲಿ ಸ್ಪಾಟಲ್ಲಿ ಶೂಟಿಂಗನ್ನು ಮಾಡಿದ್ದೇವೆ. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ. ತುಂಬ ಪಾಪ ಅಂದರೆ ಅವರು ರಂಗಸ್ಥಳದಲ್ಲಿ ಹೇಗೆ ಹಾಸ್ಯದಲ್ಲಿ ಎಲ್ಲರನ್ನ ನಗಿಸ್ತಾರೋ, ಬಟ್ ಹೀಗೆ ಸುಮ್ಮನೆ ಇರ್ತಾರೆ ಅವರು. ಅಷ್ಟೆಲ್ಲ ಹಾಸ್ಯ ಸ್ವಭಾವದವರು ಅಂತ ಹೇಳಿ ಅವರೊಂದಿಗೆ ಮಾತಾಡಿದರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಅವರೇ ಹೇಳುತ್ತಾರೆ, ನನ್ನಲ್ಲಿ ಯಾರು ಹೊರಗಡೆ ಸಿಕ್ಕಿದರೆ ಯಾರೂ ನನ್ನಲ್ಲಿ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ. ಯಾಕೆ ಕೇಳಿದರೆ ಅವರನ್ನು ನೋಡುವಾಗ ಏನೋ ಸೈಲೆಂಟ್ ಆಗಿರ್ತಾರೆ, ಮಾತಾಡೋದಿಲ್ಲ ಅಂಥೇಳಿ ಅಂದುಕೊಳ್ಬೇಕು. ಬಟ್ ತುಂಬ ಮಾತಾಡಿದರೆ ತುಂಬ ಆಪ್ತತೆಯಲ್ಲಿ ಮಾತಾಡ್ತಾರೆ. ನೀವು ಅವರ ಹಾಸ್ಯವನ್ನೆಲ್ಲ ಈಗಾಗಲೇ ನೋಡಿದ್ದೀರಿ. ಸಸಿಹಿತ್ಲು ಮೇಳದಲ್ಲಿ ಆಗಿರ್ಬೋದು, ಅಥವಾ ದೈಜಿವಲ್ಡ್ ಆಗಿರ್ಬೋದು, ನಮ್ಮ ಕೂಡ ಇದರಲ್ಲೆಲ್ಲ ಅವರು ತುಂಬ ಹಾಸ್ಯ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇದವರ ಮನೆಯ ಇರುವಂತಹ ಒಂದು ದೃಶ್ಯವನ್ನು ನಾನು ತೋರಿಸ್ತಾ ಇರುವಂಥದ್ದು. ಇದರ ನಡುವೆ ನೋಡಿ, ವಜ್ರದುಂಬಿ ಅನ್ನುವಂಥದ್ದು ಅವರ ಮನೆಗೆ ಕೊಟ್ಟಿರುವಂತಹ ಒಂದು ಹೆಸರು. ವಜ್ರದುಂಬಿ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದಾರೆ. ಸುಂದರವಾಗಿರುವಂತಹ ಒಂದು ಮನೆ. ಅಲ್ಲಿ ನಂಗೆ ಖುಷಿಯಾಯಿತು, ತುಂಬಾ ಖುಷಿಯಾಯಿತು. ಅತ್ಯದ್ಭುತವಾಗಿ ಅವರ ಸಂದರ್ಶನದ ಭಾಗ ಮೂಡಿ ಬಂದಿದೆ. ನೀವು ದಯವಿಟ್ಟು ನೋಡಬೇಕು. ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿರುವಂತಹ ಎಪಿಸೋಡ್ ಇದೆ. ತುಂಬ 1 ಗಂಟೆ ತನಕ ಸಂದರ್ಶನಗಳೆಲ್ಲವೂ ಕೂಡ ಆಗಿದೆ. ನನಗೆ ಖುಷಿಯಾದ ನೋಡಿ, ಅಲ್ಲಿ ಅವರಿಗೆ ಸಿಕ್ಕಿದಂತಹ ಗೌರವಾರ್ಪಣೆಗಳನ್ನು ನೋಡಿ ಎಲ್ಲವನ್ನು ಕೂಡ ಇಟ್ಟಿದ್ದಾರೆ. ಸ್ಮರಣಿಕೆಗಳನ್ನು ಎಲ್ಲ ಒಂದು ಯಾವ ರೀತಿ ಇಟ್ಟಿದ್ದಾರೆ ನೋಡಿ. ಅಲ್ಲಿ ಶೋಕೇಸನ್ನು ಮಾಡಿದ್ದಾರೆ ಮತ್ತು ಒಂದಷ್ಟು ಗ್ಲಾಸ್ ಇದರಲ್ಲಿ ಎಲ್ಲವನ್ನು ಕೂಡ ಇಟ್ಟಿರುವಂಥದ್ದು. ಹಾರ ಏನೆಲ್ಲ ಅವರಿಗೆ ಎಷ್ಟು ರಾಶಿ ಇದೆ ಅವರ ಇಷ್ಟು ವರ್ಷದ ಸೇವೆಗೆ. ಅಂದರೆ ಸರಿಸುಮಾರು 25-30 ವರ್ಷ ಏನೋ ಸೇವೆಯನ್ನು ಸಲ್ಲಿಸಿದ್ದಾರೆ. ಸದಾ ಬ್ಯುಸಿ ಇರುವಂಥವ್ರು. ನಾನು ಅನೇಕ ಬಾರಿ ಕಾಲ್ ಮಾಡಿದ್ದೇನೆ ಮತ್ತು ಕಾಮೆಂಟಲ್ಲಿ ಕೂಡ ನೀವು ತಿಳಿಸ್ತಾ ಇದ್ರಿ, ಸುಂದರ ಬಂಗಾಡಿ ಅವರ ಸಂದರ್ಶನ ಮಾಡಿ ಅಂತ ಹೇಳಿ. ಆದರೆ ಅವರ TV ಕಾರ್ಯಕ್ರಮಗಳಿರ್ತದೆ, ಹಾಸ್ಯ ಇರ್ತದೆ, ಬೇರೆ ಬೇರೆ ಕಡೆಯಲ್ಲೆಲ್ಲ ಕಾರ್ಯಕ್ರಮಗಳಿರೋದ್ರಿಂದ ಸಿಗುವಂಥದ್ದು ಬಹಳ ವಿರಳ. ಆದರೂ ನಾನು ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡದಕ್ಕೆ ಪಾಪ ಸಿಕ್ಕಿದ್ರು, ಮನೆಗೆ ಹೋಗಿ ಮಾಡಿರುವಂಥದ್ದು. ನಾನು ಹಾಗಾಗಿ ಇದನ್ನೆಲ್ಲ ನಿಮಗೆ ತೋರಿಸುವ ಅನ್ನೋ ಉದ್ದೇಶದಿಂದ ತೋರಿಸ್ತಾ ಇರುವಂಥದ್ದು. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ನಿಮಗೆ ವಿಡಿಯೋದಲ್ಲಿ ಹೈಪ್ ಅನ್ನುವಂತಹ ಒಂದು ಆಪ್ಷನ್ ಬರ್ತದೆ ನೋಡಿ, ಕಮೆಂಟ್ ಹತ್ತಿರ. ಅದನ್ನು ಕ್ಲಿಕ್ ಮಾಡಿ. ಅಂದರೆ ವೀಕ್ಲಿ ನೀವು 3 ವೀಡಿಯೋಗೆ ಹೈಪ್ ಮಾಡಿದರೆ ಆ ವಿಡಿಯೋ ಹೆಚ್ಚು ಜನರಿಗೆ ಶೇರ್ ಆಗುತ್ತೆ, ಅಂದರೆ ರೆಕಮೆಂಡ್ ಆಗುತ್ತೆ. ದಯವಿಟ್ಟು ಆ ಹೈಪನ್ನು ಕೊಡೋದಕ್ಕೆ ಯಾವುದಾದ್ರೂ ವಾರದಲ್ಲಿ 3 ವೀಡಿಯೋಗೆ ನಿಮಗೆ ಕೊಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ನೀವು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಮುಂದೆ ಯಾರದ್ದು ಸಂದರ್ಶನ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಕೇವಲ ಯಕ್ಷಗಾನ ಕ್ಷೇತ್ರ ಮಾತ್ರ ಅಲ್ಲ, ಬದಲಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ, ರಂಗಭೂಮಿ ಆಗಿರಲಿ, ರಿಟೈರ್ಡ್ ಆರ್ಮಿಗಳಾಗಿರ್ಬೋದು, ಸಾಧಕರು ಯಾರಿದ್ದಾರೆ ನನಗೆ ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಅಥವಾ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅವರನ್ನು ಈ ಸಂದರ್ಶನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥದ್ದು ಭರವಸೆಯನ್ನು ನೀಡ್ತೇನೆ. ಸೊ ಹೀಗೆ ಇದೊಂದು ಅವರ ಮನೆಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ನನಗೆ ಪಾಪ ಹಾಲು ಕೊಟ್ಟರು, ಬಾಳೆಹನ್ನೆಲ್ಲ ಕೊಟ್ಟಿದ್ದಾರೆ.
ಸೊ ಖುಷಿಯಾಯಿತು ಸಂದರ್ಶನ ಅವ್ರದ್ದು. ನಾನು ಕೂಡ ಅವರ ವೈಯಕ್ತಿಕವಾಗಿ ಸುಂದರಣ್ಣನವರ ಅಭಿಮಾನಿ, ನಾನು ವೈಯಕ್ತಿಕವಾಗಿ ಅವರ ಬಹಳ ದೊಡ್ಡ ಅಭಿಮಾನಿ. ಹಾಗಾಗಿ ಸಂದರ್ಶನ ಮಾಡಿರುವಂಥದ್ದು ನನಗೆ ತುಂಬ ತೃಪ್ತಿ ಇದೆ. ಇದಕ್ಕೆ ನಾನು ಸುಂದರಣ್ಣನಿಗೆ ಧನ್ಯವಾದವನ್ನು ಹೇಳಲೇಬೇಕು. ಬಿಡುವಿನ ಸಮಯ ನನಗೆ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಇದು ಮಾಡಿದ್ರಲ್ಲ ಅಂತ ಹೇಳಿ. ಸೊ ಒಂದಷ್ಟು ಸ್ವಲ್ಪ 10-20 ಅಡಿಕೆ ಗಿಡಗಳೆಲ್ಲ ಇದೆ ಅಷ್ಟೇ. ಹೀಗಾಗಿ ಅವರ ನೋಡಿ, ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಸುಂದರಣ್ಣನ ಹಾಸ್ಯದ ಅಭಿಮಾನಿಗಳು ಯಾರೆಲ್ಲ ಇದ್ದೀರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹೇಳಿ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಸಂದರ್ಶನ ಹಾಕ್ತೇನೆ, ನೋಡಿ ಸಪೋರ್ಟ್ ಮಾಡಿ. ಬಾರಿ ಇಷ್ಟ ಶಬ್ದ ಸರಿ ಕೊಡು ಇಲ್ಲ ಜೋಕ್ಲಾಟಿಗೆ ನನ್ನ ಬಿಡ್ತಿದ್ದೀನಿ ದರಿಕೆ ಪೂರಿ ಕೊರು ಬೇಗ ಕೊರಿಯನ ಮಗ ಕೊರಂಪುಳ್ಳೆ ಬೇಗ ಕೊರು ಪಂಚಾಯತ್ ಅಂತ ಕುಯ್ಯಾನು രണ്ട് പാത്രം തനിക്കുള്ള മനുവാദം ആരെ മനാട് ക്ലിയർ ആരെ മനാട് ഞാൻ ഉവേ ಒಂಜಿ ಎಟ್ಟ ಬೇಲೆಗೆ ಹೋಗ್ಕೊಂಡೆ ಇರುವ ಕಾರ್ ಬರ್ತದ ಆಶೀರ್ವಾದ ಎತ್ತೊಂದು ಹೋಗ್ನೆ ಏಟಲ್ಲ ಕುಟುಂಬದ ದೈವ ನನ್ನ 2 ಪಾತ್ರ ಹೀರೆ ಕಾಲ